ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪನ್ನು ಕುಡಿದಂತಹ 14 ಮಕ್ಕಳು ಮೃತಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ 2 ವರ್ಷದ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಡಬೇಡಿ ಅಂತ ಹೇಳಿ. ಹಾಗಾದ್ರೆ ಸದ್ಯಕ್ಕೆ ಈ ವಿಚಾರ ರಾಜ್ಯದ ಪೋಷಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಮಕ್ಕಳು ನಿರಂತರವಾಗಿ ಕೆಮ್ತಾ ಇದ್ರೆ ಹಾಗಾದ್ರೆ ನಾವು ಯಾವ ಸಿರಪ್ ಕೊಡಬೇಕು, ಯಾವ ಸಿರಪ್ ಕೊಡಬಾರ್ದು, ಹಾಗಾದ್ರೆ ಸಿರಪ್ ಯಾವುದು ಕೊಡ್ಲೇಬಾರ್ದಾ, ಕೊಡ್ಲಿಲ್ಲ ಅಂದ್ರೆ ಮಕ್ಕಳ ಕೆಮ್ಮನ್ನ ಅವಾಯ್ಡ್ ಮಾಡೋದು ಹೇಗೆ, ಹೀಗೆ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಬೆಂಗಳೂರಿನ ನೇಟಸ್ ಆಸ್ಪತ್ರೆಯಲ್ಲಿನ ಖ್ಯಾತ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಸುರೇಂದ್ರ ಎಚ್.ಎಸ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾನು ಈಗಾಗಲೇ ಹೇಳಿದಂತೆ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾಡಬೇಕು, ಮಕ್ಕಳು ಕೆಮ್ತಾ ಇದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ಲಾಸ್ಟ್ 3-4 ಮಂತ್ಸಿಂದ ಏನಾಗಿದೆ, ಇಡೀ ಇಂಡಿಯಾದಲ್ಲಿ ಫ್ಲೂ ಎಪಿಡೆಮಿಕ್ ಆಗಿದೆ. ಇದು ಪರ್ಟಿಕ್ಯುಲರ್ಲಿ ಲೆಸ್ ದೆನ್ 5 to 6 ಇಯರ್ಸ್ ಮಕ್ಕಳಲ್ಲೇ ಕಾಫು ಅಥವಾ ಬ್ರಾಂಕಿಲೈಟಿಸ್ ಅಥವಾ ವೈರಲ್ ನಿಮೋನಿಯಾ ಜಾಸ್ತಿ ಆಗಿದೆ. ತುಂಬ ಮಕ್ಕಳು ಈಗ ನಮ್ದು 80 to 90% OPD ಎಲ್ಲ ಏನಾಗಿದೆ ನಿಮೋನಿಯಾ ಅಥವಾ ಸಿವಿಯರ್ ಕಾಫ್ ಆಗೇ ಇರೋದು. ಈಗ ಇನ್ ಪೇಷಂಟ್ಸು ಕೂಡ ಈಗ ನಮ್ಮ ನೇಟಸ್ ಹಾಸ್ಪಿಟಲಲ್ಲಿರೋ ಮಕ್ಕಳು ಕೂಡ ಮೋಸ್ಟ್ ಆಫ್ ದೆಮ್ ಆರ್ ವೈರಲ್ ನಿಮೋನಿಯಾನೇ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ RSV ವೈರಸ್ ಮತ್ತು ಇನ್ಫ್ಲೂಯೆಂಜಾ ಎ ಅಂತ ಎಪಿಡೆಮಿಕ್ ಆಗಿದೆ. ಈಗ ಕಮಿಂಗ್ ಟು ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿ ಆಗಿರೋ ಇನ್ಸಿಡೆಂಟ್ ಏನಾಗಿದೆ, ಯೂಶಲಿ ಇಲ್ಲಿ ಡಾಕ್ಟರ್ ತಪ್ಪಂತ ನಾವೇನು ಹೇಳಲ್ಲ. ಯೂಶಲಿ ಏನಾಗುತ್ತೆ, ಇದು ಕಾಫ್ ಮೆಡಿಸಿನ್ದು ಕಂಟಾಮಿನೆಂಟ್ ಆಗಿ ಆಗಿರುವಂಥ ಪ್ರಾಬ್ಲಮ್ಮು ಆಯಿತಾ. ಇಲ್ಲಿ ಕೆಲವು ಮೆಡಿಸಿನ್ ಏನಾಗುತ್ತೆ ಕೆಲವು ಏಜ್ ಗ್ರೂಪಲ್ಲಿ ಕೊಡಬಾರ್ದು. ಎಕ್ಸಾಂಪಲ್ ಏನಾಗಿದೆ, ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ ಇದೆಯಲ್ಲ, ಅದು ಲೆಸ್ ದೆನ್ 6 ಇಯರ್ಸ್ ಮಕ್ಕಳಲ್ಲಿ ಕೊಡಬಾರ್ದು. ಅದನ್ನು ಕೊಟ್ಟಾಗ ಏನಾಗುತ್ತೆ ಕಾರ್ಡಿಯಕ್ ಸೈಡ್ ಎಫೆಕ್ಟ್ಸ್ ಮತ್ತು CNS ಸೈಡ್ ಎಫೆಕ್ಟ್ಸ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಈಗ ನೀವು ಹೇಳ್ದಂಗೆ ಲೆಸ್ ದೆನ್ 2 ಇಯರ್ಸ್ ಮಕ್ಕಳಲ್ಲಿ ಈಗ ಸಿವಿಯರ್ ಕಾಫ್ ಬಂದರೆ ಏನು ಮಾಡಬೇಕು ಅಂತ. ಈಗ ದೇರ್ ಆರ್ ಸೋ ಮೆನಿ ಕಾಫ್ ಸಿರಪ್ಸ್ ಇರುತ್ತೆ. ಅದರಲ್ಲಿ ಮೈಲ್ಡ್ ಕಾಫ್ ಸಿರಪ್ಸ್ನ ಯೂಸ್ ಮಾಡ್ಬೋದು, ಅಥವಾ ಮೋಸ್ಟ್ ಆಫ್ ದೆನ್ ಸಿಂಪಲ್ ಕಾಫ್ಗೆ ಕಾಫ್ ಸಿರಪೇ ಬೇಕಾಗಿಲ್ಲ. ನಾವು ಯಾವಾಗ ಇಂಟರ್ವ್ಯೂನ್ ಮಾಡಬೇಕು ಅಂದರೆ, ಸಿವಿಯರ್ ಕಾಫ್ ಇತ್ತು, ಮಗು ಕೆಮ್ಮಿ ವಾಂತಿ ಮಾಡ್ಕೋತಾ ಇತ್ತು, ಅಥವಾ ಮಗು ಮಲ್ಕೊಳಕ್ ಆಗ್ತಾ ಇಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ನಾವು ಡಾಕ್ಟರ್ ಹೆಲ್ಪ್ ಬೇಕಾಗತ್ತೆ. ಅವಾಗ ನಾವೇನು ಮಾಡ್ತೀವಿ, ಸಿಂಪಲ್ ಆಮ್ರಾಕ್ಸಲ್ ಬೇಸ್ಡ್ ಕಾಫ್ ಸಿರಪ್ಸ್ ಯೂಸ್ ಮಾಡ್ತೀವಿ, ಅಥವಾ ಸಿಂಪಲ್ ಲಿವೋಸಾಲ್ಬಿಟಲ್ ಬೇಸ್ಡ್ ಕಾಫ್ ಸಿರಪ್ಸ್ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಕಾಫ್ ಸಪ್ರೆಸೆಂಟ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಡೆಕ್ಸ್ಟ್ರೋಮೆಥಾರ್ಫನ್ ಅಂತ ಕರಿತೀವಿ. ಈಗ ತುಂಬ ಸಿವಿಯರ್ ಕಾಫ್ ಇದ್ರೆ ಏನು ಮಾಡ್ತೀವಿ, ನೆಬ್ಲೈಷನ್ ಇಸ್ ದಿ ಬೆಸ್ಟ್ ಆಪ್ಷನ್. ವೇರ್ ಆ ಏಜಿಗೆ ತಕ್ಕಂತೆ ನಾವು ನೆಬ್ಲೈಷನ್ ಕೊಟ್ಟಾಗ ಕಾಫು ಕಂಟ್ರೋಲಿಗೆ ಬರುತ್ತೆ. ಮನೆ ಮದ್ದು ಉಪಯೋಗಿಸಬಹುದಾ ಅಂತ ಒಂದಷ್ಟು ಜನಕ್ಕೆ ಗೊಂದಲಗಳಿರುತ್ತೆ. ಹಾಗಾದ್ರೆ ಕೆಮ್ಮನ್ ಸಿರಪೇ ಬೇಡ, ನಿಮ್ಗೆ ಗೊತ್ತಿರೋ ಹಾಗೆ ಪೋಷಕರಲ್ಲಿ ಒಂದ್ಸರಿ ಆತಂಕ ಮನೆ ಮಾಡ್ಬಿಟ್ರೆ ನೆಕ್ಸ್ಟ್ ಆ ಒಂದು ವಿಚಾರನೇ ಬೇಡ ಅಂತ ಹೇಳ್ಬಿಟ್ಟು ಮನೆ ಮದ್ದನ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮೆಲ್ರಿಗೂ ಗೊತ್ತಿರುವಂತೆ 1 ವರ್ಷದೊಳಗಿನ ಮಕ್ಕಳಿಗೆ ಜೇನುತುಪ್ಪ ಕೊಡೋದಾಗ್ಲಿ ಅಥವಾ ಒಂದಷ್ಟು ಸ್ಟ್ರಾಂಗ್ ಶುಂಠಿ ಇದನ್ನೆಲ್ಲ ಕೊಡೋದಾಗ್ಲಿ ಅವಾಯ್ಡ್ ಮಾಡಬೇಕು ಅಂತ ಕೂಡ ಕೆಲವೊಂದಷ್ಟು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ನೀವು ಹೋಮ್ ಮೆಡಿಕೇಶನ್ಸ್ ಎಕ್ಸಾಂಪಲ್ ಸ್ವಲ್ಪ ಹನಿ ಕೊಡೋದಿರ್ಬೋದು, ಅಥವಾ ತುಳಸಿ ಕೊಡೋದಿರ್ಬೋದು, ಶುಂಠಿ ಕೊಡೋದಿರ್ಬೋದು, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ. ಕಾಫ್ ಎಷ್ಟು ಮಟ್ಟಕ್ಕೆ ಕಡಿಮೆ ಮಾಡ್ತಾರೆ ಅನ್ನೋದು ಪ್ರೂವ್ ಏನಿಲ್ಲ, ಅದು ಪೇರೆಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ. ಸೊ ನೀವು ಮೋಸ್ಟ್ ಆಫ್ ದಿ ಸಿಂಪಲ್ ಕಾಫ್ಗೆ ಕಾಫ್ ಮೆಡಿಸಿನ್ ಬೇಡ, ಹೋಮ್ ಮೆಡಿಕೇಶನ್ ಬೇಡ, ಕಡಿಮೆ ಆಗುತ್ತೆ. ಬಟ್ ಇಫ್ ದೇ ವಾಂಟ್ ಟು ಗಿವ್ ಲೈಕ್ ಶುಂಠಿ ಕೊಡೋದು, ತುಳಸಿ ಕೊಡೋದು, ಹನಿ ಕೊಡೋದು ಕೊಡ್ಬೋದು. ಅದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಈಗ ಕ್ವಾಲಿಫೈಡ್ ಡಾಕ್ಟ್ರು ನಿಮಗೆ ಪೀಡಿಯಾಟ್ರಿಷಿಯನ್ ನಿಮಗೆ ಕಾಫ್ ಸಿರಪ್ ಕೊಡ್ತಿದ್ದಾರೆ ಅಂದರೆ ಖಂಡಿತ ನೀವು ಯಾವುದೇ ಭಯ ಪಡೆದೇ ನೀವು ಕಾಫ್ ಸಿರಪ್ ತಗೊಳ್ಳಿ. ಅದು ಗುಡ್ ಬ್ರ್ಯಾಂಡ್ ಕಾಫ್ ಸಿರಪ್ ತಗೊಳ್ಳಿ. ಈ ಲೋಕಲ್ ಬ್ರ್ಯಾಂಡ್ಸು ಅಥವಾ ಟೆಸ್ಟ್ ಇಲ್ಲದೆ ಮಾಡದಿರುವಂಥದ್ದು ಲೋಕಲ್ ಬ್ರ್ಯಾಂಡ್ಸ್ನ ಯೂಸ್ ಮಾಡಬೇಡಿ. ಇದು ಪ್ರಾಬ್ಲಮ್ ಆಗಿರೋದು ಏನಾಗಿದೆ, ಕಂಟಾಮಿನೆಂಟ್ ಆಗಿ ಅದಾಗಿರೋದು. ಕಾಫ್ ಮೆಡಿಕೇಶನ್ಗಿಂತ ಅದರಲ್ಲಿ ಯಾವುದೋ ಒಂದು ಕೆಮಿಕಲ್ಲು ಕಂಟಾಮಿನೆಂಟ್ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗಿ ಮಕ್ಕಳು ಡೆತ್ ಆಗಿರುವಂಥದ್ದು. ಅದು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಬರಬೇಕು. ಬಟ್ ಆಸ್ ಪರ್ ಸೇ ಕಾಫ್ ಸಿರಪ್ಪಿಂದ ಅದೇನೂ ಇಲ್ಲ. ಬಟ್ ಓನ್ಲಿ ವಾಟ್ ಐ ಸಜೆಸ್ಟ್ ಇಸ್ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಮೊದಲಿಂದನೂ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ, ಲೆಸ್ ದ್ಯಾನ್ 6 ಇಯರ್ಸ್ ಅಲ್ಲಿ ಕೊಡಬಾರ್ದಂತ. ಎಸ್, ಕೆಲವೊಂದ್ಸರಿ ಪೋಷಕರು ಏನು ಮಾಡ್ತಾರೆ, ಈಗಾಗಲೇ ಪ್ರೀವಿಯಸ್ ಆಗಿ ಒಂದ್ಸರಿ ನೀವೇನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಾ ಅದನ್ನೇ ಮತ್ತೆ ಯಾವಾಗ ಕೆಮ್ಮಂದ್ರು ಅದೇ ಸಿರಪ್ನ ಯೂಸ್ ಮಾಡೋದು, ಅಥವಾ ಒಂದು ಸರಿ ಬಾಟಲನ್ನು ಓಪನ್ ಮಾಡಿದ್ರೆ ಅದು ಎಷ್ಟು ತಿಂಗಳವರೆಗೆ ನಾವು ಅದನ್ನ ಯೂಸ್ ಮಾಡ್ಬೋದು ಅನ್ನೋ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ಎಲ್ಲ ಪೇರೆಂಟ್ಸ್ಗೂ ಈ ಮೆಸೇಜ್ ತಲುಪಬೇಕು. ಈಗ ಒಂದ್ಸಲ ಈಗ ಏನೋ ಒಂದು ಇಲ್ನೆಸ್ ಇರುತ್ತೆ, ಅದಕ್ಕೆ ನಾವು ಕೊಟ್ಟಿರ್ತೀವಿ. ನೆಕ್ಸ್ಟ್ ಟೈಮ್ ಪೇರೆಂಟ್ಸು ಅದು ಇನ್ನೊಂದು ಬೇರೆ ಇಲ್ನೆಸ್ ಇರುತ್ತೆ, ಮಲ್ಟಿಪ್ಲೈ ಮಾಡ್ತಾರೆ. ಈ ಟೈಮ್ ಸಿಂಪಲ್ ಫ್ಲೂ ಇರ್ಬೋದು, ಬಟ್ ನೆಕ್ಸ್ಟ್ ಟೈಮ್ ಅದು ನಿಮೋನಿಯಾ ಆಗಿರ್ಬೋದು. ಅದೇನಾಗಿರುತ್ತೆ, ಸೇಮ್ ಮೆಡಿಸಿನ್ನ ಅವರು ಕಂಟಿನ್ಯೂ ಮಾಡ್ತಾರೆ. ಅವರು ಅದನ್ನು ಕಂಟಿನ್ಯೂ ಮಾಡಿ ಏನಾಗುತ್ತೆ, ಸಿವಿಯರ್ ಆಗುತ್ತೆ. ಬಿಕಾಸ್ ಡಿಸೀಸೇ ಬೇರೆ ಇರುತ್ತೆ. ಆವಾಗ ದೇ ಲ್ಯಾಂಡ್ ಅಪ್ ಇನ್ ಅಡ್ಮಿಷನ್, ದೇ ಲ್ಯಾಂಡ್ ಅಪ್ ಇನ್ ಐಶು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಈಗ ನಮ್ಮ ಐಶುಲಿರೋ ಮೋಸ್ಟ್ ಆಫ್ ದಿ ಬೇಬೀಸ್ ಏನಾಗುತ್ತೆ, ಅವರೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಂಡಿರ್ತಾರೆ. ಸೊ ನೋ ಸೆಲ್ಫ್ ಮೆಡಿಕೇಶನ್. ಆಮೇಲೆ ಓವರ್ ದಿ ಕೌಂಟರ್ ಯಾವ ಮೆಡಿಸಿನ್ನು ಕೂಡ ಡಿಸ್ಪೆನ್ಸ್ ಮಾಡೋ ಹಾಗಿಲ್ಲ. ಈಗ ನೀವು ಅಬ್ರಾಡಲ್ಲಿ ಹೋಗಿ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಂತಂದರೆ, ಯಾವುದೇ ಮೆಡಿಸಿನ್ನು ನಿಮಗೆ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಡಿಸ್ಪೆನ್ಸೇ ಮಾಡಲ್ಲ.
ಒನ್ಲಿ ವಿತ್ ಪ್ರಿಸ್ಕ್ರಿಪ್ಷನ್. ಇಲ್ಲೇನಾಗಿದೆ, ಎಲ್ಲರೂ ಹೋಗ್ತಾರೆ, ಅವನಿಗೊಂದು ಡಯರಿ ಅಂದರೆ ಏನಾಗುತ್ತೆ, ಅವರೇ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. 4 ಮೆಡಿಸಿನ್ ತೊಗೊಂಡು ಬಂದಿರ್ತಾರೆ. ಇವತ್ತು ಹಂಗೆ ಆಯಿತು, ಡಯರಿ ಆಗಿದೆ ಸರ್ ಅಂದ್ಬಿಟ್ಟು ಅವರೇ ಆ್ಯಂಟಿಬಯೋಟಿಕ್ಕು ಏನೇನು ಬೇಕೋ 4 ಮೆಡಿಸಿನ್, ಬಟ್ ನಾನು ಒಂದೇ ಮೆಡಿಸಿನ್ ಕೊಟ್ಟಿರೋ ಸಿಂಪಲ್ ಅಷ್ಟೇ, ಅದರಲ್ಲೇ ಸರಿ ಹೋಗುತ್ತೆ. ಬಟ್ ಈಗ ಏನಾಗುತ್ತೆ, ಲಾಸ್ಟ್ ಟೈಮ್ ಸಿಂಪಲ್ ಕಾಫ್ ಮೆಡಿಕೇಷನ್ ಕೊಟ್ಟಿರ್ತೀವಿ, ಬಟ್ ನೆಕ್ಸ್ಟ್ ಟೈಮ್ ಏನಾಗಿರುತ್ತೆ, ನಿಮೋನಿಯಾ ಆಗಿರ್ಬೋದು, ಆ್ಯಂಟಿವೈರಲ್ ಬೇಕಾಗ್ಬೋದು, ಆ್ಯಂಟಿಬಯೋಟಿಕ್ ಬೇಕಾಗ್ಬೋದು. ಬಟ್ ಪೇರೆಂಟ್ಸ್ ಟ್ರೈ ಟು ಮಲ್ಟಿಪ್ಲೈ. ಓಕೆ, ಇನ್ನೊಂದು ಬಾಟಲ್ದು ವಿಚಾರಕ್ಕೆ ಬಂದರೆ, ಒಂದು ಸಲ ನಾವು ರೆಕಮೆಂಡೇಷನ್ ಏನಂದರೆ, ಎನಿ ಮೆಡಿಸಿನ್ ನೀವು ಓಪನ್ ಮಾಡಿ ಯೂಸ್ ಮಾಡಿದ್ಮೇಲೆ ಆ ಎಪಿಸೋಡಿಗೆ ಮಾತ್ರ ಯೂಸ್ ಮಾಡಿ. ಓಪನ್ ಆದರೆ ಅದನ್ನ ಡಿಸ್ಕಾರ್ಡ್ ಮಾಡಿ. ಏನಾಗುತ್ತೆ, ಒಂದು ಸಲ ನೀವು ಓಪನ್ ಮಾಡಿದ್ರೆ ಕಂಟಾಮಿನೇಟ್ ಆಗುತ್ತೆ, ಅದರಿಂದ ಮತ್ತೆ ಇನ್ಫೆಕ್ಷನ್ನು ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ 10 to 15 days ಇಟ್ಕೋಬೋದು, ಇಲ್ಲ ಬಿಯಾಂಡ್ ದಟ್ ಡೋಂಟ್ ಕೀಪ್ ಇಟ್. ಎಸ್ ಸರ್, ಒಟ್ಟಾರೆ ಸದ್ಯಕ್ಕೆ ಈಗ ರಾಜ್ಯದ ಪೋಷಕರಲ್ಲಿ ಈಗ ಗೊಂದಲ, ಒಂಥರ ಆತಂಕ ಎಲ್ಲ ಮನೆ ಮಾಡಿಬಿಟ್ಟಿದೆ. ಸೊ ಪೋಷಕರಿಗೆ ಧೈರ್ಯ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಎವ್ರಿ ಡೇ ನ್ಯೂಸ್ಗಳನ್ನ ನೋಡ್ತಾ ಇರ್ತಾರೆ, ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರ್ತಾರೆ. ಓಕೆ, ಕೆಮ್ಮಿನ್ ಸಿರಪ್ ಕುಡಿದ್ರೆ ಮಕ್ಕಳು ಸತ್ತೋಗ್ತಾರೆ ಅನ್ನೋ ಭಯಕ್ಕೆ ಬಿದ್ದುಬಿಟ್ಟಿದ್ದಾರೆ. ಹಾಗಾದರೆ ಯಾವ ಕೆಮ್ಮಿನ್ ಸಿರಪ್ ಯೂಸ್ ಮಾಡಬಾರ್ದಾ ಅನ್ನುವಂಥ ಯೋಚನೆಗಳಲ್ಲೂ ಇರ್ತಾರೆ. ಅವ್ರಿಗೆಲ್ಲ ಒಂದು ಮೆಸೇಜ್ ಕೊಡೋದಾದರೆ? ಅವರಿಗೆಲ್ಲ ಏನಾಯ್ತು, ಇವತ್ತು ಬೆಳಗ್ಗೆನೇ ಇದು ಟಿ ವಿಲೇ ನೋಡ್ಬಿಟ್ಟು ಏನಾಗಿದೆ, ಕಾಫ್ ಸಿರಪ್ ಕೊಡಿದ್ರೆ ಮಕ್ಕಳು ಸತ್ತೋಗ್ತಾರೆ. ಒಂದೇ ಡೋಸ್ ಕುಡ್ದಿರೋದು. ಆ ಪೇರೆಂಟ್ಸು ನಾನು ಹೋಗಿ ಅಡ್ಮಿಟ್ ಮಾಡ್ತೀನಿ, ಸ್ಟಮಕ್ ವಾಶ್ ಕೊಡ್ಕೋತೀನಿ, ಟಿ ವಿ ನೋಡಿದ್ಮೇಲೆ ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆ ಥರ ಭಯ ಪಡುವಂಥದ್ದು ಏನೂ ಇಲ್ಲ. ಈಗ ಇಷ್ಟೂ ವರ್ಷವೂ ಎಲ್ಲರೂ ಕಾಫ್ ಸಿರಪ್ ಕುಡ್ದಿದ್ದಾರೆ, ಭಯ ಇಲ್ಲ. ಜಸ್ಟ್ ಬಿಕಾಸ್ ಎಲ್ಲೋ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದನ್ನ ಜನರಲೈಸ್ ಮಾಡೋದು ಬೇಡ. ದಟ್ ವಾಸ್ ಪ್ಯೂರ್ಲಿ ಡ್ಯೂ ಟು ಸಮ್ ಕಂಟಾಮಿನೇಷನ್. ಸೊ ಎಲ್ಲ ಪೇರೆಂಟ್ಸ್ಗೂ ನಾನು ಏನು ಹೇಳ್ತೀನಿ, ನಿಮ್ಮ ಮಕ್ಕಳ ಡಾಕ್ಟ್ರು ನಿಮಗೆ ಏನು ಸಿರಪ್ ಕೊಟ್ಟಿರ್ತಾರೆ, ಕ್ವಾಲಿಫೈಡ್ ಡಾಕ್ಟ್ರು ಅದನ್ನು ಯೂಸ್ ಮಾಡಿ, ಭಯ ಪಡದೇ ಧೈರ್ಯವಾಗಿ ಯೂಸ್ ಮಾಡಿ. ಬಟ್ ಇಫ್ ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ಯಾವುದೇ ಥರದಾದಂಥ ಸಿರಪ್ ಬೇಡ. ಇಫ್ ಓನ್ಲಿ ಸಿವಿಯರ್ ಇದ್ದಾಗ, ಮಾಡ್ರೇಟ್ ಇದ್ದಾಗ ಅದನ್ನ ಯೂಸ್ ಮಾಡಿ. ಮೇ ಬಿ ಒಂದು 3 days 5 days. ಈಗ ಒಂದ್ಸಲ ಏನಾಗುತ್ತೆ, ಕೆಲವೊಂದು ಸಲ ಕಾಫು 10 to 15 days ಇರುತ್ತೆ, ಬಟ್ ಏನೂ ಸಿಂಪ್ಟಮ್ಸ್ ಇರಲ್ಲ. ಆವಾಗ ನಾವು ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಕಾಫ್ ತಾನೇ ಹೋಗ್ಬಿಡುತ್ತೆ. ಸೊ ಈ ಏನು ಇನ್ಸಿಡೆಂಟ್ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಆಗಿರೋದನ್ನ ರೆಸಿಪ್ರೊಕೇಟ್ ಮಾಡಬೇಡಿ. ಯೂಸ್ ಎ ಗುಡ್ ಬ್ರ್ಯಾಂಡ್, ಏನೂ ಪ್ರಾಬ್ಲಮ್ ಆಗಲ್ಲ, ಧೈರ್ಯವಾಗಿರಿ.